ಹಾವೇರಿ ಲೋಕಸಭಾ ಟಿಕೆಟ್ ಪುತ್ರ ಕಾಂತೇಶ್ಗೆ ಕೈತಪ್ಪಿದ್ರ ಹಿನ್ನೆಲೆಯಲ್ಲಿ ರೆಬಲ್ ಆಗಿರುವಂತಹ ಈಶ್ವರಪ್ಪ ಅವರು ಬಿಜೆಪಿಗರ ಯಾರ ಮಾತಕ್ಕೂ ಕೂಡ ನಿರ್ಧಾರವನ್ನ ಬದಲು ಮಾಡ್ತಾ ಇಲ್ಲ. ಈಶ್ವರಪ್ಪ ಸಂಧಾನಕ್ಕೆ ಬಿಜೆಪಿಗರ ಸರ್ಕಸ್ ಮುಂದುವರೆದಿದೆ. ಶಿವಮೊಗ್ಗಕ್ಕೆ ನಾಳೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇಂದು ಈಶ್ವರಪ್ಪ ಮನವೊಲಿಕೆಗೆ ಯತ್ನ ನಡೆಯಿತು. ಶಿವಮೊಗ್ಗದ ಮಲ್ಲೇಶ್ವರ ನಗರದ ಈಶ್ವರಪ್ಪ ನಿವಾಸಕ್ಕೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಮನವೊಲಿಕೆಗೆ ಪ್ರಯತ್ನ ನಡೆಸಿದ್ರು. ಆದರೆ ಸ್ವಲ್ಪ ಕೆಲಸ ಇದೆ ಅಂತ ಸಂಧಾನಕಾರರನ್ನ ಮನೆಯಲ್ಲಿಯೇ ಬಿಟ್ಟು ಈಶ್ವರಪ್ಪ ಹೊರಗೆ ಹೋದ್ರು. 1 ಗಂಟೆಗಳ ಕಾಲ ಕಾದ ಅಗರ್ವಾಲ್ ತಂಡ ಬೇಸರದಿಂದ ಹೊರಬಂತು. ಬಳಿಕ ಮಾತನಾಡಿದ ಅಗರ್ವಾಲ್ ಟೀಮ್, ವೈಯಕ್ತಿಕ ವಿಚಾರಕ್ಕೆ ಭೇಟಿಯಾಗಲು ಬಂದಿದ್ವಿ, ಸಂಧಾನ ವಿಚಾರವಾಗಿ ಏನಲ್ಲ ಅಂತ ಹೇಳಿದ್ರು. ಇದಕ್ಕೂ ಮುನ್ನ ಆರ್ಗ ಜ್ಞಾನೇಂದ್ರ, ಎಂಎಲ್ಸಿಗಳಾದ ರವಿಕುಮಾರ್, ಡಿಎಸ್ ಅರುಣ್ ಭೇಟಿ ನೀಡಿ 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಬನ್ನಿ, ಆಮೇಲೆ ನಿಮ್ಮ ಸಮಸ್ಯೆ ಪರಿಹರಿಸೋಣ ಅಂತ ಸಂಧಾನಕಾರರ ಮನವೊಲಿಕೆಗೆ ಈಶ್ವರಪ್ಪ ಅವರು ನೋ ಅಂದ್ರು. ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ಹೋದ ಸಂಧಾನಕಾರರು ಈಶ್ವರಪ್ಪ ಸಂದೇಶವನ್ನ ಯಡಿಯೂರಪ್ಪಗೆ ಮುಟ್ಟಿಸಿದ್ರು. ಸಂಧಾನಕಾರರು ಮನೆಯಿಂದ ಹೊರ ಹೋದ ಬಳಿಕ ಈಶ್ವರಪ್ಪ ಮನೆಗೆ ವಾಪಸ್ ಬಂದ್ರು. ये तो हमारा पर्सनल विजिट था ना, कोई बातचीत नहीं को हम लोग पॉलिटिकल वहाँ तो परिवार बैठा था। ईश्वरप्पा जी तो कहीं गए, हम तो परिवार के साथ बैठे थे ना, बच्चों के साथ। हम दिल्ली से 1 महीना से आए। क्या बात हम तो चुनाव की तैयारी कर रहे हैं। ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಈಶ್ವರಪ್ಪ ತಾವು ಸ್ಪರ್ಧೆಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಾನ್ ಯಾಕೆ ಸ್ಪರ್ಧಿಸ್ತೀನಿ ಅಂತ ಅಗರ್ವಾಲ್ ಆರ್ಗ ತಂಡಕ್ಕೆ ಹೇಳಿದ್ದೀನಿ. ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಬರಲ್ಲ, ಎಲೆಕ್ಷನ್ ಗೆದ್ದು ಮೋದಿಗೆ ಬೆಂಬಲ ಕೊಡ್ತೀನಿ. ಪಕ್ಷದಲ್ಲಿ ಹಿಂದುತ್ವದ ಪರವಾಗಿ ಕೆಲಸ ಮಾಡಿದವರಿಗೆ ಮೋಸ ಮಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಪಕ್ಷ ಉದ್ದಾಡ್ತಾ ಇದೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಿದಾಗ ಪಡೆದದ್ದು 6 ಸೀಟ್. ಯಡಿಯೂರಪ್ಪ ಹಠ ಹಿಡಿದು ಮಗನನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ತಾಯಂತಿರುವಂತಹ ಪಕ್ಷದ ಕುತ್ತಿಗೆಯನ್ನ ಹಿಸುಕ್ತಾ ಇದ್ದಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿಕೆ ಕೊಟ್ಟರು. ರಾಧಾ ಮೋಹನ್ ಅಗರ್ವಾಲ್ ಅವರು ಮತ್ತು ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು. ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಏನಂತೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟ ಹೇಳಿದ್ದೀನಿ. ಕಾಂತೇಶ್ MLC ಮಾಡ್ತೀನಿ ಈ ಉತ್ತರೆಲ್ಲ ಹೇಳಿದ್ರು. ನಾನು ಯಾವ್ದು MLC MLA MP ಮಾಡಬೇಕು ಅನ್ನೋ ಉದ್ದೇಶ ಇದಲ್ಲ. ಪಕ್ಷ ಶುದ್ಧೀಕರಣ ಆಗಬೇಕು. ಏನು ಮಾನ್ಯ ನರೇಂದ್ರ ಮೋದಿ ಅವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು. ಆಹ್ವಾನ ಅಲ್ಲ, ಮೋದಿ ಕಾರ್ಯಕ್ರಮ ನಾಳೆ ಇದೆ, ನೀವು ಬರೋದು ಒಳ್ಳೇದು ಅಂತಂದ್ರು. ಚುನಾವಣೆ ಗೆಲ್ತೀನಿ, ಮೋದಿಗೆ ಬೆಂಬಲ ಕೊಡೋಕ್ಕೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಿನಲ್ಲಿ ನಾನು ಖಂಡಿತ ಇರ್ತೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ನಿಲ್ತೇನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ನಮ್ಮ ಶಾಸಕರುಗಳಿಗೆ, ಪ್ರಮುಖ ನಾಯಕರುಗಳಿಗೆ ಮೋಸ ಮಾಡಿದ್ದಾರೆ. ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು, ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ KJP ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವ್ರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೆ ಅನೇಕರು ಗೆದ್ರು. ಒಟ್ಟು 6 ಸೀಟು. ಲಿಂಗಾಯತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ? ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ. ಮೊನ್ನೆ CT ರವಿ ಅವರು ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು. ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ ಮಾಡಿಕೊಟ್ರು ವಿಜೇಂದ್ರನ್ನು. ಹಿಂದುಳಿದವರು ನನ್ನ ಯಾಕೆ ಮಾಡಲಿಲ್ಲ? ನನ್ನ ಜೀವನದಲ್ಲಿ 1 ಸಾರಿನೂ ಪಾರ್ಟಿ ಬಿಟ್ಟು ಹೋಗಿಲ್ಲ. ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುತ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುತ್ತಾ ಇದ್ದಾರೆ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇನ್ನು ಈಶ್ವರಪ್ಪ ಅವರ ಮುನಿಸು ಸದ್ಯದಲ್ಲೇ ಬಗೆಹರಿಯಲಿದೆ ಅಂತ ಬಿಜೆಪಿಯ ನಾಯಕರುಗಳು ಹೇಳಿಕೆ ಕೊಟ್ಟರು. ಹಾಗಿದ್ರೆ ಯಾರ್ಯಾರು ಏನ್ ಹೇಳಿದ್ರು ನೋಡೋಣ. ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಅವ್ರ ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ವಿಶ್ವಾಸ. ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ತದನಂತರನೇ ಎಲ್ಲವೂ ಕೂಡ ನಿರ್ಧಾರ ಆಗಿರ್ತಕ್ಕಂಥದ್ದು. ಯಾರೋ ಒಬ್ಬರು ಮಾತು ಕೇಳಿಕೊಂಡು ನಮ್ಮ ಪಕ್ಷದಲ್ಲಿ ಆ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯನೂ ಇಲ್ಲ, ಅದಕ್ಕೆ ಅವಕಾಶನೂ ಕೂಡ ಇಲ್ಲ. ಈಶ್ವರಪ್ಪ ಅವ್ರಿಗೆ ನಿನ್ನೆ ಯಡಿಯೂರಪ್ಪ ಜಿ ಹತ್ರ ಮಾತಾಡಿದ್ದೀವಿ. ಒಂದು 2 ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವ್ರು ಕೂಡ ಹೇಳಿದ್ದಾರೆ. ಅತ್ಯಂತ ಸೌಹಾರ್ದಯುತವಾಗಿ ಒಂದು 2 ದಿನಗಳಲ್ಲಿ ಬಗೆಹರಿತೈತೆ ಅನ್ನೋಂಥ ವಿಶ್ವಾಸ. ಕ್ಷೇತ್ರದಲ್ಲೂ ಅಡ್ಡಾಡಿದ್ರು ಈಶ್ವರಪ್ಪ ಮಗ. ಇಲ್ಲ ಏನು ಪರಿಣಾಮ ಬರೋದಿಲ್ಲ. ಅವ್ರಿಗೆ ಗೊತ್ತಿದೆ ನನ್ನ ನಿಲುವೇನಿದೆ ಅನ್ನೋದು. ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಈಶ್ವರಪ್ಪನವ್ರ ಡೆವಲಪ್ಮೆಂಟು ಇನ್ನೂ ಭಾಳ ದಿವಸ ಅದ. 26ನೇ ತಾರೀಕು ತನಕ ಐತೆ. ನಾಮಿನೇಷನ್ ಶುರು ಆಗಲಿಕ್ಕೆ ಇನ್ನೂ 1 ತಿಂಗಳು ಐತೆ ಹೆಚ್ಚು ಕಡಿಮೆ.
ಒಂದು 20 ದಿವಸ ಐತೆ, ಅಷ್ಟರೊಳಗೆ ನಾವೆಲ್ಲ ಕೂಡಿ ಮಾತಾಡಿ ಸರಿಪಡಿಸ್ತೀವಿ. ಈಶ್ವರಪ್ಪನವರು ನಮ್ಮ ನಾಯಕರು, ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂಥ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದನ್ನು ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದರ ಜೊತೆ ನಾವು ಕೂಡ ನಮ್ಮ ಕೈಲಾದಂಥ ಒಂದು ಸಂಧಾನ ಮಾಡೋವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೀವಿ. ಯಾಕಿಷ್ಟೆಲ್ಲ ರಾಡಿ ಆಗ್ತಾ ಇದೆ? ಇದು ಮೊದಲನೇ ಪ್ರಶ್ನೆ. ಇದು ಈಶ್ವರಪ್ಪನವ್ರಿಗೆ ಚೆನ್ನಾಗಿ ಗೊತ್ತು. ಈಗ ನಾನು ಇದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮಗನ ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಈಗ ಅವರು ಬಿಗಿಪಟ್ಟನ ಹಿಡಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ತಲುಪಿದ್ದಾರೆ. ಹಾಗಿದ್ರೆ ಅವ್ರು ಹೇಳ್ತಿರೋ ಹಾಗೆ ಅಪ್ಪ ಮಕ್ಕಳ ಕಪಿಮುಷ್ಟಿಯಿಂದ ಇದನ್ನು ಬಿಡಿಸ್ಕೊಳ್ಳಿಕ್ ಸಾಧ್ಯನಾ? ಸದ್ಯದ ಪರಿಸ್ಥಿತಿಯಲ್ಲಂತೂ ಅದು ಅಸಾಧ್ಯ. ಹಾಗೆ ಘೋಷಣೆ ಆಗಿರುವಂತಹ ಟಿಕೆಟ್ ಅನ್ನು ಕೂಡ ವಾಪಸ್ ಚೇಂಜ್ ಮಾಡುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡೋದು ಕೂಡ ಅಸಾಧ್ಯದ ಮಾತು. ಹಾಗಾದ್ರೆ ಮುಂದೇನಾಗಬಹುದು? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದು ಬಿಜೆಪಿ ನಾಯಕರೇನು ನಿರೀಕ್ಷೆ ಮಾಡಿರಲಿಲ್ವಾ? ಬಿಜೆಪಿ ನಾಯಕರು ನಿರೀಕ್ಷೆ ಮಾಡಿದ್ರು ಅಥವಾ ಮಾಡದೇನೂ ಇರಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಆದರೆ ದೆಹಲಿ ನಾಯಕರು ನಿಭಾಯಿಸ್ಕೊಳ್ತಾರೆ ಅಂತ. ಯಾಕಂದ್ರೆ ಹಿಂದೆ ಆಗಿರೋ ಎಕ್ಸಾಂಪಲ್ಸ್ಗಳಿದೆ. ಸೊ ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡಬಹುದು ಅಂತ. ಸೊ ಅದೇ ರೀತಿಯಾದಂತಹ ಅತಿಯಾದ ವಿಶ್ವಾಸ ಬಹುಶಃ ರಾಜ್ಯ ಬಿಜೆಪಿ ನಾಯಕರಿಗೆ ಇರಬಹುದು. ಆ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿರಬಹುದು. ಮುಂದೆ ಇದರ ಪರಿಣಾಮಗಳೇನಾಗಬಹುದು ಅಂತಂದ್ರೆ ದೆಹಲಿ ಮಟ್ಟದಲ್ಲಿ ಅವ್ರನ್ನ ಕರೆಸಿ ಯಾವುದೋ ಒಂದು ಭರವಸೆಯನ್ನ ಕೊಟ್ರೆ ಅವರು ಸಮಾಧಾನ ಆಗಬಹುದು. ಅದು ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇದ್ದಾರಲ್ಲ ಭರವಸೆ, MLC ಅಂತ. ಯಡಿಯೂರಪ್ಪನವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ ಈಶ್ವರಪ್ಪನವರು. ಇದೇ ಮಾತೇನಾದರೂ ದೆಹಲಿ ನಾಯಕರಿಂದ ಬಂದರೆ ಬಹುಶಃ ಬದಲಾಗಬಹುದು ಅಥವಾ ಬದಲಾಗದೇನೂ ಇರಬಹುದು. ಇನ್ನೂ ಇದಕ್ಕೆ ಸುದೀರ್ಘ ಒಂದು 40 ದಿನಗಳ ಸಮಯ ಇದೆ. ನಾಮಿನೇಷನ್ ಫೈಲ್ ಮಾಡಲಿಕ್ಕೆ 20 ದಿನಗಳ ಸಮಯ ಇದೆ. ಸೊ ಟೈಮ್ ಇದೆಯಲ್ಲ, ಅಲ್ಲಿವರೆಗೂ ನೋಡ್ಕೊಳ್ಳೋಣ ಅನ್ನುವಂತಹ ಒಂದು ಆಲೋಚನೆಗೂ ಬಂದಿರಬಹುದು. ಆದರೆ ಇದರ ಇಂಪ್ಯಾಕ್ಟ್ ನಾಳೆ ಶಿವಮೊಗ್ಗದಲ್ಲಿ ಮೋದಿ ಅವರು ಬರ್ತಾರಲ್ಲ, ಅಲ್ಲಿ ಅವರು ಭಾಗಿಯಾಗಲ್ವಲ್ಲ, ಅಲ್ಲಿ ಸಣ್ಣ ಮಟ್ಟಿಗೆ ಇದರ ಒಂದು ಪ್ರತಿರೋಧ ವ್ಯಕ್ತವಾಗುತ್ತೆ. ಆ ನಂತರದಲ್ಲಿ ಇದು ದೊಡ್ಡ ಮಟ್ಟಿಗೆ ಈಶ್ವರಪ್ಪನವರಿಗೆ ಲಾಭನೂ ತಂದ್ಕೊಡ್ಬಹುದು ಅಥವಾ ನಷ್ಟನೂ ತಂದ್ಕೊಡ್ಬಹುದು. ಅದೇನಾಗುತ್ತೆ ಅನ್ನೋದನ್ನ ನಾಳಿನವರೆಗೂ ವೇಟ್ ಮಾಡಬೇಕು. ನಾಳೆಗೆ ಇದರ ಚಿತ್ರಣ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಬಟ್ ರೈಟ್ ನೌ ಈಶ್ವರಪ್ಪನವರಂತೂ ತಮ್ಮ ಪಟ್ಟನ್ನ ಸಡಿಲ ಮಾಡುವಂತಹ ಯಾವುದೇ ಲಕ್ಷಣ ತೋರಿಸ್ತಾ ಇಲ್ಲ. ಕಾರಣ ಇವ್ರು ಕಳಿಸ್ತಾ ಇರೋದು ಯಾರು? ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿಯನ್ನ, MLCಗಳನ್ನ ಮತ್ತು ಇಲ್ಲಿರ್ತಕ್ಕಂತಹ ಸ್ಥಳೀಯ ನಾಯಕರನ್ನ ಅವರೆಲ್ಲ ಕನ್ವಿನ್ಸ್ ಮಾಡಿದ್ರೆ ಈಶ್ವರಪ್ಪನವರು ಬದಲಾಗ್ತಾರೆ ಅನ್ನೋದಾಗಿದ್ರೆ ಅದು ಅವರು ಅನೌನ್ಸೇ ಮಾಡ್ತಿರ್ಲಿಲ್ಲ, ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಅಷ್ಟು ಸ್ಟ್ರಾಂಗ್ ಆಗಿ ಅವರ ಮೈಂಡಲ್ಲಿ ಬೇರೂರಿದೆ, ನನಗೆ ಮೋಸ ಆಗಿದೆ ಅಂತ. ಅಂಡ್ ಒನ್ ಮೋರ್ ಪಾಯಿಂಟ್ ಅವ್ರು ಎತ್ತುತ್ತಾರಲ್ಲಿ, ಹಿಂದುತ್ವದ ಪರವಾಗಿ ಯಾರೆಲ್ಲ ಧ್ವನಿ ಎತ್ತುತ್ತಾರೋ ಅವರುಗಳಿಗೆಲ್ಲ ಮೋಸ ಆಗಿದೆ ಅಂತ. ಇದು ಶಿವಮೊಗ್ಗದಂತಹ ಒಂದು ಕ್ಷೇತ್ರದಲ್ಲೇ ಎದ್ದಿರುವಂತಹ ಈ ಮಾತೇನಿದೆ ದೊಡ್ಡ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಹೋಗುತ್ತೆ. ಕಾರಣ ಪ್ರತಾಪ್ ಸಿಂಹ ಸಿಗ್ತಾರೆ, CT ರವಿ ಸಿಗ್ತಾರೆ, ಈ ಕಡೆಗೆ ಈಶ್ವರಪ್ಪ ಅವರ ಪುತ್ರ ನನಗೂ ಸಿಗ್ಲಿಲ್ಲ, ನಾವು ಹಿಂದುತ್ವದ ಪರವಾಗಿ ಒಂದು ಬಿಜೆಪಿಯ ಬೇಸ್ ಏನಿರೋದು ಹಿಂದುತ್ವದ ಪರವಾಗಿ ಮಾತನಾಡುವಂಥದ್ದು, ಹಿಂದುತ್ವದ ಪರವಾಗಿರ್ತಕ್ಕಂತಹ ಪಕ್ಷ ಅಂತ. ಅಂತಹ ಪಕ್ಷದಲ್ಲಿ ಇಂತಹ ಪ್ರಶ್ನೆ ಇದ್ದಾಗ ಅದು ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಆ ಕಾರಣಕ್ಕೆ ಅದನ್ನು ಹೇಗೆ ಸರಿಪಡಿಸ್ತಾರೆ ಕಾದು ನೋಡಬೇಕು. ಇನ್ನು ಕಲಬುರಗಿ ಬಳಿಕ ನಾಳೆ ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಸಮಾವೇಶಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಶಿವಮೊಗ್ಗ ನಗರದ ಅಲ್ಲಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 1:30ಕ್ಕೆ ಬೃಹತ್ ಕಾರ್ಯಕರ್ತರ ಸಮಾವೇಶಕ್ಕೆ ಅವರು ಬರ್ತಾರೆ. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಶಿವಮೊಗ್ಗ ಹಿಂದುತ್ವದ ಅಲೆ ಇರುವಂತಹ ಬಿಜೆಪಿಯ ಭದ್ರಕೋಟೆಯಾಗಿದೆ. ನಾಳಿನ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಸಂಸದ ರಾಘವೇಂದ್ರ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. 4 ಜಿಲ್ಲೆಗಳ 3 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಸೇರಿದಂತೆ ಶಿವಮೊಗ್ಗದ JDS ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ DCM DK ಶಿವಕುಮಾರ್ ಮಾತನಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕಂಡ್ರೆ ಪ್ರಧಾನಿ ಮೋದಿ ಅವರಿಗೆ ಭಯ, ಅದಕ್ಕೆ ಕಲಬುರಗಿಯಿಂದ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಕರ್ನಾಟಕ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು, ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ಬೇಕಾದಂತ ಎಲ್ಲ ರೀತಿಯಂತ ಸಹಕಾರ ಕೊಟ್ಟಂತ ಪ್ರಧಾನಮಂತ್ರಿಗಳನ್ನ ನೋಡ್ಬೇಕು ಅಂತ ಹೇಳಿ ನಾಳೆ ಜನಸ್ತೋಮ ಇಲ್ಲಿ ಬರ್ತಾ ಇದೆ. ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಮಾನ್ಯ ನಿಕಟಪೂರ್ವ ಪ್ರಧಾನಮಂತ್ರಿಗಳಂತ ದೇವೇಗೌಡರು ನಾಳೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ವೇದಿಕೆಯಲ್ಲೂ ಕೂಡ ಹಂಚಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. JDS ನ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋರಿದ್ದಾರೆ. ಅವ್ರಿಗೆ ನಮ್ಮ ಅಪೋಸಿಷನ್ ಲೀಡರ್ ಅಂತಂದ್ರೆ ಭಯ ಅವ್ರಿಗೆ, ಅದಕ್ಕೋಸ್ಕರ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದಾರೆ.
ಹಿಂದುತ್ವದ ಅಲೆ ಭದ್ರವಾಗಿರುವಂತಹ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ತೆಗೆದಿರುವಂತಹ ಒಂದು ಪಾಯಿಂಟ್ ಏನಿದೆ, ಹಿಂದುತ್ವದ ಬಗ್ಗೆ ಮಾತನಾಡೋರಿಗೆ ಮೋಸ ಅಂತ, ಅದಕ್ಕೆ ಮೋದಿಯವರು ಉತ್ತರ ಕೊಡ್ತಾರಾ ಅಥವಾ ಅಲ್ಲಿ ಬಂಡಾಯದ ಬಿಸಿ ಯಾವ ರೀತಿಯಾಗಿ ಕಾವನ್ನು ಪಡ್ಕೊಳ್ಬಹುದು, ಇದೆಲ್ಲವನ್ನು ನಾಳೆ ಮೋದಿಯವರು ಬಂದ ನಂತರದಲ್ಲಿ ನೋಡಬೇಕು ಅಂತ ಅನ್ಸುತ್ತೆ. ಇನ್ನು ಡಿಕೆ ಬ್ರದರ್ಸ್ ವರ್ಸಸ್ ದೋಸ್ತಿ ನಾಯಕರ ಜಿದ್ದಾಜಿದ್ದಿಯಿಂದ ಬೆಂಗಳೂರು ಗ್ರಾಮಾಂತರ ಕಣ ಈಗ ರಣ ಅಂತ ಇದೆ. ಆನೇಕಲ್ನ ಚಂದಾಪುರದಲ್ಲಿ ದೋಸ್ತಿ ನಾಯಕರು ಬೃಹತ್ ಸಮಾವೇಶ ನಡೆಸಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುನಿರತ್ನ ಮಾತನಾಡಿ, ಬಡವರ ರಕ್ತ ಹೀರಿದ ರೆಡ್ ಕಲರ್ ನಮಗ್ ಬೇಡ, ಲಕ್ಷಾಂತರ ಜನರ ಜೀವ ಉಳಿಸಿದ ವೈಟ್ ಕಲರ್ ಡಾಕ್ಟರ್ ಮಂಜುನಾಥ್ ಬೇಕು ಅಂದ್ರು. ಮಾಗಡಿ ಬಾಲಕೃಷ್ಣ ರಾಮನಗರದ ಇಕ್ಬಾಲ್ ಹುಸೇನ್ ವಿರುದ್ಧ ಕೆಂಡ ಕಾರಿದ್ರು. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಮಾತನಾಡಿ, ಎಲೆಕ್ಷನ್ ನಂತರ ಸರ್ಕಾರ ಇರಲ್ಲ, ಡಿಕೆ ಸುರೇಶ್ ಸೋಲಿಗೆ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಕಾರಣ ಆಗ್ತಾರೆ ಅಂದ್ರು. ಇದಕ್ಕೂ ಮುನ್ನ ಚನ್ನಪಟ್ಟಣದಲ್ಲಿ ತಾಲೂಕು ಮಟ್ಟದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮ್ಮೇಳನ ಕಾರ್ಯಕ್ರಮ ನಡೆಸಿದ್ರು. ಸಮಾವೇಶ ನಡೆಸಿ ಡಿಕೆ ಸುರೇಶ್ರನ್ನ ಕಿತ್ತೆಸೆಯುವುದು ನಮ್ಮ ಗುರಿ, ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಇದ್ದು ಇದೆಲ್ಲವನ್ನು ಕೂಡ ಸಾಧಿಸೋಣ ಅಂತ ಕರೆ ಕೊಟ್ಟರು. ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಮಾಗಡಿ MLA ಮಾತಾಡ್ತಾರೆ, ಡಾಕ್ಟರ್ ವೈಟ್ ಕಲರ್, ಹೌದಪ್ಪ, ಆಪರೇಷನ್ ಮಾಡಿ ಆ ಜೀವ ಉಳಿಸಿ, ಆ ಕೆಂಪು ರಕ್ತ ಕಣಗಳನ್ನ ತೊಂದರೆ ಆಗದಂಗೆ ಜೀವ ಉಳಿಸಿ ಮನೆಗೆ ಕಳಿಸ್ತಾರೆ. ಜೀವ ಉಳಿಸುವಂತ ವೈಟ್ ಕಲರ್. ಇವರು ಬೆಳಗ್ಗೆ ರೆಡ್ ಕಲರ್ ತಾನೆ. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರ್ ತಾನೆ ಅದು. ಅಂತ ವೈಟ್ ಕಲರ್ನ ಇವತ್ತು ನಾವು ಹಿಡ್ಕೊಂಡಿದೀವಲ್ಲ, ಅದೇನೋ ಬಿಚ್ತೀನಿ ಅಂತ ಹೇಳೋನಪ್ಪ ನನಗೆ ಇಕ್ಬಾಲ್ ಹುಸೇನ್. ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ, ಇಕ್ಬಾಲ್ದು ನಾನು ಬಿಚ್ತೀನೋ ನೋಡ್ತೀನಿ. ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದ್ರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ. ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಅಸಮಾಧಾನವನ್ನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಆಗ್ತಾ ಇಲ್ಲ, ಸರ್ಕಾರದಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಶಾಸಕರು ಬೇಸರದಲ್ಲಿದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಕಡೆ ದಿನಗಳು ಬರುತ್ತೆ ಅಂತ ಅನ್ಸುತ್ತೆ. ಡಿಕೆ ಸುರೇಶ್ ಬೈ ಲಕ್ 2-3 ಚುನಾವಣೆನ ಗೆದ್ರು. ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಲೋಪದೋಷಗಳಿಂದ ಗೆದ್ರು. ಈ ಸಾರಿ ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಸ್ವಪಕ್ಷರಿಗೆ ಸಹಾಯ ಮಾಡ್ತಾರಂತೆ. ಡಿಕೆ ಸುರೇಶ್ ಸೋತ್ರೆ ಅದು ಡಾಕ್ಟರ್ ಬಾಲಕೃಷ್ಣ ಅವರು ಮತ್ತೆ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಂತ ಕೊಡುಗೆ. ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ. ಈ ಸಾರಿ ಬುಡ್ಸೈತ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ. ಡಿಕೆ ಸುರೇಶ್ ಅವರಿಗೆ ಮಾತಾಡ್ಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ತರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ. ಮಂಜುನಾಥ್ ಅವ್ರಿಗೆ ಅವ್ರಿಗೆ ತುಂಬಾ ಸುಲಭವಾದಂತ ಅಭ್ಯರ್ಥಿ ಆಗಿದ್ರೆ ಕುಕ್ಕರು, ಟೋಕನ್ನು, ಪುನಃ 5,000 ಯಾಕೆ ಪೇಂಟ್ ಮಾಡಿ ಇಷ್ಟ ಇದ್ರು, ಸೀರೆಗಳೆಲ್ಲ ಯಾಕೆ ಕೊಡ್ತಾ ಇದ್ರು. ಸಮಟೈಮ್ಸ್ ಎಲೆಕ್ಷನ್ ಅಲ್ಲಿ ಪ್ರವೋಕ್ ಮಾಡಿ ಅದರಿಂದ ಸಿಗಬಹುದಾದಂತಹ ಉತ್ತರವನ್ನ ಇಟ್ಕೊಂಡು ಅದರ ಲಾಭವನ್ನ ಪಡ್ಕೊಳ್ತಾರೆ. ಆದರೆ ಬೆಂಗಳೂರು ಗ್ರಾಮಾಂತರದ ವಿಚಾರಕ್ಕೆ ಬಂದಾಗ ಆ ಪ್ರವೋಕ್ ಮಾಡೋ ಅನಿವಾರ್ಯತೆನೇ ಇಲ್ಲ ಅಂತ ಅನ್ಸುತ್ತೆ. ಈಗಾಗಲೇ ಆ ರೀತಿಯಾಗಿ ಕಾಂಗ್ರೆಸ್ನ ಕೆಲ ನಾಯಕರು ತಮ್ಮ ಆಣಿಮುತ್ತುಗಳನ್ನ ಉದುರಿಸಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಪರಿಣಾಮಗಳೇನಾಗಬಹುದು ಅನ್ನೋದರ ಸೂಕ್ಷ್ಮತೆಯನ್ನ ಅರ್ಥಕೊಳ್ಳದೆ ಹೋದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಆದಂತಹ ಡ್ಯಾಮೇಜ್ ಅನ್ನ ಜೆಡಿಎಸ್ ಏನು ಅನುಭವಿಸಿತ್ತು ಅದನ್ನ ಈಗ ಕಾಂಗ್ರೆಸ್ ಅನುಭವಿಸಬೇಕಾಗಿ ಬರಬಹುದು. ಬಟ್ ಇವ್ರನ್ನೆಲ್ಲರನ್ನು ಕಂಟ್ರೋಲ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಅದು ಸಾಧ್ಯವಾಗುತ್ತೆ ಅನ್ನೋದನ್ನ ಎಲೆಕ್ಷನ್ಗಳು ಬಹಳಷ್ಟು ಕಡೆಯಲ್ಲಿ ಬಹಳಷ್ಟು ಬಾರಿ ತೋರಿಸಿದೆ. ಒಂದು 2014ರಲ್ಲಿ ಮೋದಿ ಅವ್ರನ್ನ ಚಾಯ್ವಾಲಾ ಅಂದಾಗ ಅದು ಯಾವ ಮಟ್ಟಿಗಿನ ಇಂಪ್ಯಾಕ್ಟ್ ಮಾಡಿತ್ತು, 2019ರಲ್ಲಿ ಚೋರ್ ಅಂತ ಹೇಳಿದಾಗ ಅದು ಯಾವ ಮಟ್ಟಿಗಿನ ಇಂಪ್ಯಾಕ್ಟ್ ಮಾಡಿತ್ತು, ಮತ್ತು ಮಂಡ್ಯ ವಿಚಾರವನ್ನೇ ತಗೊಳ್ಳೋಣ. ಇದೆಲ್ಲ ಸ್ವಲ್ಪ ಈ ಸೂಕ್ಷ್ಮತೆಯನ್ನ ಗಮನಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಇನ್ನು ಮಂಡ್ಯ ಅಖಾಡ ಮತ್ತೆ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಅಮಿತ್ ಶಾರನ್ನ ಭೇಟಿಯಾಗಿ ವಾಪಸ್ಸಾದ ಮರುದಿನವೇ ಸುಮಲತಾ ದೆಹಲಿಗೆ ತೆರಳಿದ್ದಾರೆ. ಮಂಡ್ಯ ಟಿಕೆಟ್ ಬಗ್ಗೆ ಬಿಜೆಪಿ ಅಧ್ಯಕ್ಷ ನಡ್ಡಾ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ನಾಳೆ ಜೆಡಿಎಸ್ ಕೋರ್ ಕಮಿಟಿ ಸಭೆ ಕರೆದಿದೆ. ಸಭೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಅಂತಿಮ ಚರ್ಚೆ ಆಗುತ್ತೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧಿಸಬೇಕಾ, ಪುಟ್ಟರಾಜು ಸ್ಪರ್ಧಿಸಬೇಕಾ, ಕೋಲಾರ ಬಿಟ್ಟು ಚಿಕ್ಕಬಳ್ಳಾಪುರವನ್ನ ಪಡ್ಕೊಳ್ಬೇಕಾ, ಪ್ರಚಾರ ತಂತ್ರ ಹೇಗಿರಬೇಕು ಅಂತ ದಳಪತಿಗಳು ಚರ್ಚೆಯನ್ನ ನಡೆಸಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಮಾತನಾಡಿ ಕುಮಾರಸ್ವಾಮಿ ಜೊತೆ ರಾಷ್ಟ್ರೀಯ ನಾಯಕರು ಮಾತುಕತೆ ನಡೆಸಿದ್ದಾರೆ. 2 ದಿನಗಳಲ್ಲಿ ಅಂತಿಮ ಪಟ್ಟಿ ಪ್ರಕಟವಾಗುತ್ತೆ ಅಂತ ತಿಳಿಸಿದ್ರು. ಅಶೋಕ್ ಕೂಡ ಜೆಡಿಎಸ್ನವರು 3-4 ಕ್ಷೇತ್ರ ಕೇಳ್ತಿದ್ದಾರೆ, ಆದರೆ ಗೆಲ್ಲುವುದೇ ಮಾನದಂಡ, ಹೀಗಾಗಿ 2 ಕಡೆಯೂ ಮಾತನಾಡಿ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ. ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರ ಆಗ್ತದೆ, ಘೋಷಣೆಗಳು ಆಗ್ತದೆ. ಇನ್ನು ಮಾತುಕತೆ ನಡೀತಾ ಇದೆ. ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ 2 ಸುತ್ತಿನ ಮಾತುಕತೆ ಆಗಿದೆ. ಒಟ್ಟಾರೆ ಗೆಲ್ಲುವಂಥದ್ದು ಮಾನದಂಡ ಆಗಬೇಕು. ಆ ದೃಷ್ಟಿಯಿಂದ
JDS ಜೊತೆನೂ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತದೆ. ಸದ್ಯದ ಕುತೂಹಲ ಇರೋದು ಸುಮಲತಾ ಅವರ ನಡೆ ಏನಾಗಬಹುದು ಮುಂದೆ, ಏನು ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ನೋಡೋಣ.